ಬಳ್ಳಾರಿ ಜಿಲ್ಲೆಯಲ್ಲಿ ಜೂನ್ 1ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ನಾವು ಎನ್ಫೋರ್ಸ್ಮೆಂಟ್ ಈ ಕುರಿತು ಮಾಡ್ತಾ ಇರುವಂಥದ್ದಿದೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ. ನಮ್ಮ ಪ್ರಮುಖ ಒಂದು ಫೋಕಸ್ ಏನಿದೆ ಬಳ್ಳಾರಿ ನಗರದ ಮೇಲೆ ಇದೆ. ನಗರದಲ್ಲಿ ಸುಮಾರು ಆಯಕಟ್ಟ ಜಾಗಗಳಲ್ಲಿ, ಮೇಜರ್ ಜಂಕ್ಷನ್ಸ್ಗಳಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಷ್ಟೇ ಅಲ್ಲದೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಗಳನ್ನೊಳಗೊಂಡಂತೆ ನಾವು ಕೆಲವು ಟೀಮ್ಗಳನ್ನ ಮಾಡಿ ಎನ್ಫೋರ್ಸ್ಮೆಂಟ್ ಅಥವಾ ಏನು ಡ್ರೈವ್ ಇದೆ ಹೆಲ್ಮೆಟ್ ಕಡ್ಡಾಯ ಮಾಡಿರೋದ್ರ ಬಗ್ಗೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇರುವಂಥದ್ದಿದೆ. ಸುಮಾರು 12 ಕಡೆ ಈಗಾಗಲೇ ನಾವು ಮೇಜರ್ ಜಂಕ್ಷನ್ಸಲ್ಲಿ ಹೆಲ್ಮೆಟ್ ಹಾಕದೆ ಓಡಾಡ್ತಾ ಇರುವಂತಹ ರೈಡರ್ಸ್ನ ತಡೆದು ಎನ್ಫೋರ್ಸ್ ಮಾಡ್ತಾ ಇರುವಂಥದ್ದು IME ಪ್ರಕರಣಗಳನ್ನು ದಾಖಲು ಮಾಡ್ತಾ ಇರುವಂಥದ್ದಿದೆ. ಇದಕ್ಕಿಂತ ಹೆಚ್ಚಿನ ಆದ್ಯತೆ ನಾವು ಈಗಾಗಲೇ ಮೊದಲು ತಿಳಿಸಿದಂತೆ IME ಪ್ರಕರಣ ದಾಖಲು ಮಾಡೋಕ್ಕಿಂತ ಹೆಚ್ಚು ಅವರಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದು, ಅವರಿಗೆ ಹೆಲ್ಮೆಟ್ ಅನ್ನ ಖರೀದಿ ಮಾಡಿ ಧರಿಸಲಿಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಯಾರು ಆ ಕೂಡಲೇ ಹೆಲ್ಮೆಟ್ ಖರೀದಿಸಿ ಧರಿಸ್ತಾರೆ ಅವ್ರಿಗೆ ನಾವು ಪ್ರಕರಣಗಳನ್ನ ದಾಖಲು ಮಾಡ್ತಾ ಇಲ್ಲ. ಯಾರು ಡಿಫಾಲ್ಟ್ ಮಾಡ್ತಾರೆ, ನಾವು ಧರಿಸೋದಿಲ್ಲ ಅಥವಾ ಕೊಂಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಅಂಥವ್ರಿಗೆ ಮಾತ್ರ ನಾವು IME ಪ್ರಕರಣಗಳ ಅಡಿಯಲ್ಲಿ ಫೈನ್ ಹಾಕ್ತಾ ಇರುವಂಥದ್ದಿದೆ. ಈ 2 ದಿನದಲ್ಲಿ 1 ಮತ್ತು 2 ಜೂನ್ ನಿನ್ನೆವರೆಗೂ ನಾವು ಸುಮಾರು 1083 ಪ್ರಕರಣಗಳನ್ನ ಹೆಲ್ಮೆಟ್ ವೈಲೇಷನ್ಗೆನೆ ದಾಖಲು ಮಾಡಿದಿರುವಂಥದ್ದು. ಸುಮಾರು 5,41,000 ಅಷ್ಟು ಫೈನ್ ಅಮೌಂಟ್ ಕಲೆಕ್ಟ್ ಆಗಿದೆ. ಇದು ಇಡೀ ಜಿಲ್ಲೆಯ ಒಂದು ಸ್ಟ್ಯಾಟಿಸ್ಟಿಕ್ಸ್. ಬಳ್ಳಾರಿ ನಗರ ಅಷ್ಟೇ ಅಲ್ಲದೆ ಬೇರೆ ತಾಲೂಕಾ ಪ್ರದೇಶಗಳಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಈ ಡ್ರೈವ್ ಅನ್ನ ಎನ್ಫೋರ್ಸ್ ಮಾಡ್ತಾ ಇರುವಂಥದ್ದಿದೆ. ನಾವು 2ನೇ ದಿನ ಅಂದ್ರೆ ನಿನ್ನೆ ದಿನ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ನಮಗೆ ಜಿಲ್ಲೆಯ ಜನತೆಯಿಂದ ಸಿಕ್ಕಿರುವಂಥದ್ದಿದೆ. ಜನರು ತಾವೇ ಸ್ವತಃ ಒಂದು ಆಲೋಚನೆಯಿಂದ ಅದು ಅವರ ಸೇಫ್ಟಿಗೆ ಅನ್ನುವಂಥ ಒಂದು ಉದ್ದೇಶದಿಂದ ಧರಿಸ್ತಾ ಇರುವಂಥದ್ದು ನಾವು ಹೆಚ್ಚು ಕಡೆ ಗಮನಿಸಿದ್ದೇವೆ. ಈ ಕುರಿತು ನಾನು ಬಳ್ಳಾರಿ ಜಿಲ್ಲೆಯ ಜನತೆಗೆ ತಮ್ಮ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಒಂದು ಹೆಲ್ಮೆಟ್ ಏನು ಧರಿಸುವಂಥದ್ದಿದೆ ಅದನ್ನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬೇಕು. ಪ್ರತಿದಿನ ನಾವು ಹೊರಗಡೆ ಹೋಗುವಾಗ ಹೆಲ್ಮೆಟ್ ಧರಿಸಿ ಹೋದ್ರೆ ನಮಗೆ ನಮ್ಮ ಸೇಫ್ಟಿ ಅಷ್ಟೇ ಅಲ್ಲದೆ ರೋಡ್ನಲ್ಲಿ ಓಡಾಡುತ್ತಾ ಇರುವಂತಹ ಪ್ರತಿಯೊಬ್ಬ ರೈಡರ್ ಇರ್ಬೋದು, ಅವರ ಸೇಫ್ಟಿ ಅಥವಾ ಪೆಡೆಸ್ಟ್ರಿಯನ್ ಇರ್ಬೋದು, ಅವರ ಸೇಫ್ಟಿಯು ಕೂಡ ನಾವು ಇದರಿಂದ ನಾವು ಕಾಪಾಡಬಹುದು ಅನ್ನುವಂಥದ್ದು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.